ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗುತ್ತೆ, ಆಮೇಲೆ ಡಿವೋರ್ಸ್ ಕೂಡ ಆಗುತ್ತೆ. ಜೀವವನ್ನು ಕಳ್ಕೊಳ್ಳುವಂಥ ಒಂದು ಸ್ಟೇಜ್ಗೂ ಕೂಡ ನಟಿ ಪವಿತ್ರ ಜಯರಾಮ್ ಅವರು ಹೋಗಿದ್ರಂತೆ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಈಕೆ ಓದೋದನ್ನು ನಿಲ್ಲಿಸ್ತಾರೆ, ಮದುವೆ ಮಾಡಿಕೊಡ್ತಾರೆ. ಹಾಗಾದರೆ ನಿಜಕ್ಕೂ ಅಲ್ಲಿ ಆಗಿದ್ದಾದರೂ ಏನು? ಅಷ್ಟೇ ಅಲ್ಲ, ಹೌಸ್ ಕೀಪಿಂಗ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಸೇಲ್ಸ್ ಗರ್ಲ್ಸ್ ಕೆಲಸವನ್ನು ಕೂಡ ಪವಿತ್ರ ಜಯರಾಮ್ ಅವರು ಮಾಡ್ತಾರೆ. ಚಿಕ್ಕ ಏಜಲ್ಲಿ ಅಂತಂದರೆ ಎಷ್ಟನೇ ಏಜ್ಗೆ ಆಕೆಗೆ ಮದುವೆ ಆಯಿತು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಬದುಕು ಕೊನೆಗೊಳ್ಳೋದಕ್ಕೂ ಮೊದಲೇ ಈಕೆ ತನ್ನ ಬದುಕನ್ನು ಕೊನೆಗೊಳಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ರಂತೆ. ಹಾಗಾದರೆ ಪವಿತ್ರ ಜಯರಾಮ್ ಅವರ ಜೀವನದಲ್ಲಿ ನಡೆದದ್ದಾದರೂ ಏನು? ಇವರ ಮಕ್ಕಳು ಯಾವ ಏಜಿಗೆ ಬಂದಿದ್ದಾರೆ, ಎಷ್ಟು ದೊಡ್ಡವರಾಗಿದ್ದಾರೆ, ಯಾರು ಇವರ ಮಕ್ಕಳು, ಇವರ ಗಂಡ ಯಾರು, ತಂದೆ ತಾಯಿ ಯಾರು, ಇವರ ಜೀವನ ಯಾವ ರೀತಿಯಾಗಿ ಕಷ್ಟಕರವಾಗಿತ್ತು, ಇವೆಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಟಿ ಪವಿತ್ರ ಜಯರಾಮ್ ಅವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಆಗಿರಲಿಲ್ಲ ಸ್ನೇಹಿತರೆ. ಒಂದೊತ್ತು ಊಟಕ್ಕೂ ಕೂಡ ಕಷ್ಟದ ಒಂದು ಹಾದಿಯಲ್ಲಿ ಸಾಕ್ತಾ ಇದ್ರು, ಪರದಾಡ್ತಾ ಇದ್ರು. ಮಂಡ್ಯದ ಒಮ್ಮಡಹಳ್ಳಿಯಲ್ಲಿ ಹುಟ್ಟಂತ ಪವಿತ್ರ ಆಗಷ್ಟೇ SSLC ಪಾಸಾಗಿ ಫಸ್ಟ್ PUCಗೂ ಅಡ್ಮಿಷನ್ ಆಗಿದ್ರಂತೆ. ಅಲ್ಲಿ ಒಂದು ಟ್ವಿಸ್ಟ್ ಆಗುತ್ತೆ. ಅಂದರೆ ಒಂದೊಳ್ಳೆ ಸಂಬಂಧ ಬಂತು ಅನ್ನೋ ಕಾರಣಕ್ಕೆ ಪವಿತ್ರ ಅವರ ತಂದೆ ತಾಯಿ ಈಕೆ ಓದೋದನ್ನ ನಿಲ್ಲಿಸಿ ಮದುವೆ ಮಾಡಿ ಕೊಡ್ತಾರೆ. ಆದರೆ ಪವಿತ್ರ ಅವರ ತಂದೆ ತಾಯಿ ಅನ್ಕೊಂಡಂತೆ ಮಗಳ ಜೀವನ ನಡೀಲಿಲ್ಲ ಸ್ನೇಹಿತರೆ. ಇಬ್ರು ಮಕ್ಕಳಾದ್ರೂ ಕೂಡ ಪವಿತ್ರ ಅವರ ಸಾಂಸಾರಿಕ ನೌಕೆ ಅಲುಗಾಡಿತ್ತು. ಅಂದರೆ ಮಗಳು ಖುಷಿಯಾಗಿ ಇರ್ತಾರೆ ಅಂತ ಅವರ ತಂದೆ ತಾಯಿ ಅನ್ಕೊಂಡಿದ್ರು, ಬಟ್ ಹಾಗೆ ಆಗಿರಲಿಲ್ಲ. ಗಂಡನ ಸ್ವಭಾವ ಪವಿತ್ರಾಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ಸೊ ಮಕ್ಕಳ ಹಾಗೆ ಭವಿಷ್ಯದ ಬಗ್ಗೆ ಯೋಚಿಸಿದಂತ ಪವಿತ್ರ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅದು ವಿಚ್ಛೇದನ. ಸೊ ಗಂಡನಿಂದ ವಿಚ್ಛೇದನ ಪಡ್ಕೊಂಡು ದೂರ ಆಗ್ತಾರೆ. ಸೊ ಅದಾದ ಮೇಲೆ ಆಕೆ ಏನಾಯಿತು, ಆಕೆಯ ಜೀವನ ಏನಾಯಿತು ಅಂತ ನೋಡೋದಾದ್ರೆ, ಗಂಡನಿಂದ ದೂರ ಆದಮೇಲೆ ಪವಿತ್ರ ಅವರ ಜೀವನ ಸುಲಭವಾಗಿರಲಿಲ್ಲ. ಕಷ್ಟದ ಹಾದಿ ಎದುರಾಗ್ತಾ ಬಂತು. ಗಂಡ ಬಿಟ್ಟವಳು ಅನ್ನೋ ಪಟ್ಟ ಕೂಡ ಸಿಗ್ತಾ ಹೋಯ್ತು. ಇಬ್ಬರು ಮಕ್ಕಳ ಜೊತೆಗೆ ತಂದೆ ತಾಯಿಯ ಜವಾಬ್ದಾರಿ ಕೂಡ ಆಕೆಯ ಮೇಲಿತ್ತು ಸ್ನೇಹಿತರೆ. ಸೊ ಪವಿತ್ರಾಗೆ ಬದುಕಿನ ಪಾಠ ಕಲಿಸ್ತಾ ಹೋಗುತ್ತೆ ಬದುಕು. ಸೊ ಸುಮ್ಮನೆ ಕೂತ್ರೆ ಆಗಲ್ಲ ಅಂತ ಆಕೆಗೆ ಗೊತ್ತಾಗುತ್ತೆ. ಸೊ ಬದುಕಿನ ಬಂಡಿ ಸಾಗಬೇಕು ಅಂದರೆ ಏನಾದರೂ ಕೆಲಸ ಮಾಡಲೇಬೇಕು ಅಂತ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅಷ್ಟೊತ್ತಿಗೆ ಪವಿತ್ರ ಅವರ ಕುಟುಂಬದ ಪರಿಸ್ಥಿತಿ ತೀರಾ ಕಷ್ಟದಲ್ಲಿರುತ್ತೆ. ಅಂದರೆ ವಯಸ್ಸಾದ ತಂದೆ ತಾಯಿ, ಮಕ್ಕಳು ಶಿಕ್ಷಣದ ಬಗ್ಗೆ ಭಯ ಕಾಡ್ತಾ ಹೋಗುತ್ತೆ ಆಕೆಗೆ. ಹಾಗಾಗಿ ಅನಿವಾರ್ಯವಾಗಿ ಸಿಕ್ಕಾಕೊಳ್ತಾರೆ. ಪವಿತ್ರ ಸಿಕ್ಕ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಸಂಬಳ ಸಿಕ್ಕರೆ ಸಾಕು, ಎರಡೊತ್ತು ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ದಿನಗೂಲಿ ಕೆಲಸವನ್ನ ಮಾಡ್ತಾರೆ. ಅಂದರೆ ಹೌಸ್ ಕೀಪಿಂಗ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಲೈಬ್ರೇರಿಯನ್ ಆಗಿರ್ಬೋದು, ಸೇಲ್ಸ್ ಗರ್ಲ್ಸ್ ಆಗಿ ಕೂಡ ಈಕೆ ಕೆಲಸ ಮಾಡಿದ್ದಾರೆ. ಈ ಸಮಯದಲ್ಲಿ ಪವಿತ್ರ ಅವರಿಗೆ ಕೆಲಸ ಯಾವುದು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಈ ಕೆಲಸ ಮಾಡಿದ್ರೆ ನನಗೆ ಸಂಬಳ ಸಿಗುತ್ತೆ ಅನ್ನುವಂಥದ್ದಿತ್ತು. ಇದರಿಂದ ತನ್ನ ಕುಟುಂಬಕ್ಕೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ಆಕೆಗೆ ಒಂದು ಮುಖ್ಯ ಆಗಿತ್ತು ಸ್ನೇಹಿತರೆ. ಸೊ ಯಶಸ್ಸಿನ ಹಾದಿಯಲ್ಲಿ ಸಾಕ್ತಿದ್ದಂಥ ನಟಿ ಪವಿತ್ರ ಜಯರಾಮ್ ಅಪಘಾತದಿಂದ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಇಡೀ ಕುಟುಂಬ ಈಗಲೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ, ಮುಗಿಲು ಮುಟ್ಟಿದೆ ಅವರ ಒಂದು ಆಕ್ರಂದನ. ಆದರೆ ಇದಕ್ಕೂ ಮುಂಚೆಯೇ ಸ್ನೇಹಿತರೆ, ಒಂದು ಸಲ ಪವಿತ್ರ ತನ್ನ ಜೀವವನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಟ್ಟಿದ್ರಂತೆ. ಈ ವಿಷಯವನ್ನ ಸ್ವತಃ ಪವಿತ್ರ ಅವರೇ ಹೇಳ್ಕೊಂಡಿದ್ರು ಸ್ನೇಹಿತರೆ. ಗಂಡನಿಂದ ವಿಚ್ಛೇದನ ಪಡೆದಾಗ ಸಮಾಜ ತನ್ನನ್ನ ನೋಡಿದ ರೀತಿ, ಹಾಗೆ ತನಗಾದ ಅವಮಾನದಿಂದ ಮನನೊಂದು ಸಾಯೋದಕ್ಕೆ ಕೂಡ ಡಿಸೈಡ್ ಮಾಡ್ತಾರೆ. ಆಗ ಪವಿತ್ರ ಅವರಿಗೆ ಧೈರ್ಯವಾಗಿ ನಿಂತಿದ್ದು ಅವರ ತಾಯಿ ಸ್ನೇಹಿತರೆ. ಅಮ್ಮನೇ ನನ್ನ ಧೈರ್ಯ. ನಾನು ಈ ಮುಂಚೆ ಒಂದು ಸಂದರ್ಶನವೊಂದರಲ್ಲಿ ಹೇಳಿದ್ದೆ, ನಾನು ಒಂದು ಜೀವವನ್ನ ಕಳ್ಕೊಳ್ಳೋದಕ್ಕೆ ಯತ್ನ ಕೂಡ ಮಾಡಿದ್ದೆ. ಕೆಲವು ಸಲ ಸಮಾಜದಲ್ಲಿ ಒಬ್ಬ ಮಹಿಳೆ ಒಂಟಿಯಾಗಿ ಬದುಕೋದು ಕಷ್ಟ. ಏನು ತಪ್ಪು ಮಾಡದೇ ಇದ್ರು ತಪ್ಪು ಮಾಡಿದ ರೀತಿ ಮಾಡ್ತಾರೆ. ಸೊ ಕೆಟ್ಟದಾಗಿ ಮಾತಾಡ್ತಾರೆ. ಇಂಥದನ್ನ ಮೊದಲ ಸಲ ಕೇಳಿದಾಗ ನನಗೆ ಜೀವವೇ ಕಳ್ಕೊಳ್ಬೇಕು ಅಂತ ಅನಿಸ್ತು. ಆಮೇಲೆ ಅನಿಸ್ತು, ಇದು ನನ್ನ ಬದುಕು, ನನ್ನ ಜೀವನ, ನಾನು ಕಷ್ಟಪಡ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ, ನಾನು ದುಡಿದು ಊಟ ಮಾಡ್ತಿದ್ದೀನಿ, ಅವರೇನೋ ಅಂದ್ರು ಅಂತ ನಾನು ಯಾಕೆ ಭಯ ಪಡಬೇಕು, ನೊಂದ್ಕೊಳ್ಬೇಕು, ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು, ಬೇರೆಯವರ ಬಗ್ಗೆ ನಾನು ಯಾಕೆ ಚಿಂತೆ ಮಾಡಬೇಕು ಅಂತ ಅನಿಸ್ತು ಅನ್ನೋದನ್ನ ಪವಿತ್ರ ಜಯರಾಮ್ ಸ್ವತಃ ಹೇಳಿದ್ರು ಸ್ನೇಹಿತರೆ. ಸೊ ಅವತ್ತು ಪವಿತ್ರ ಅವರದ್ದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಎದುರಾದಂಥ ಅವಮಾನದಿಂದ ತನ್ನ ಬದುಕನ್ನ ಅಂತ್ಯಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವರ ತಾಯಿ ಕೊಟ್ಟಂತ ಧೈರ್ಯ ಹಾಗೆ ಸಮಾಜದ ವಾಸ್ತವತೆಯನ್ನ ಅರ್ಥಂತ ನಂತರ ಇನ್ನೊಂದು ಅವಕಾಶ ತಗೋಬೇಕು ಅಂತ ಮುನ್ನುಗ್ತಾರೆ ಸ್ನೇಹಿತರೆ.
ಅದಾದ ಮೇಲೆ ಜೋಕಾಲಿ ಆಗಿರ್ಬೋದು, ರೋಬೋ ಫ್ಯಾಮಿಲಿ ಆಗಿರ್ಬೋದು, ರಾಧಾರಮಣ, ನೀಲಿ ಸೀರೆ, ಕನ್ನಡದಲ್ಲೇ 16ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾರೆ ಸ್ನೇಹಿತರೆ. ತೆಲುಗಿನಲ್ಲೂ ಹಲವು ಸೀರಿಯಲ್ ಮಾಡ್ತಿರುವಂಥ ಪವಿತ್ರ ಸದ್ಯ ತ್ರಿನಯನಿ ಅನ್ನೋ ಧಾರಾವಾಹಿ ಮೂಲಕ ಜನಮನ ಗಳಿಸಿದ್ರು. ಆ ಧಾರಾವಾಹಿಯಲ್ಲಿ ತ್ರಿಲೋತ್ತನಿ ಅನ್ನುವಂಥ ಪಾತ್ರದ ಮೂಲಕ ಅಭಿಮಾನವನ್ನು ಗಳಿಸ್ಕೊಂಡಿದ್ರು. ಆದ್ರೀಗ ಈ ತ್ರಿಲೋತ್ತನಿ ತನ್ನ ಜೀವನದ ಪಯಣ ಅರ್ಧಕ್ಕೆ ಮುಗಿಸಿ ಆಘಾತವನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಜೀವನದಲ್ಲಿ ಸಾಕಷ್ಟು ಏಳು ಬೀಳು ನೋವು ಕಂಡಿದ್ದಂಥ ಪವಿತ್ರ ಜಯರಾಮ್ ಬದುಕಿನಲ್ಲಿ ಮತ್ತೊಂದು ತಿರುವು ಚಂದ್ರಕಾಂತ್ ಎಂಟ್ರಿ ಸ್ನೇಹಿತರೆ. ಹೌದು, ಗಂಡನಿಂದ ಡಿವೋರ್ಸ್ ಅನ್ನ ಪಡೆದು ಮಕ್ಕಳಿಗಾಗಿ ಹಗಲಿರುಳು ದುಡಿಯುತ್ತಿದ್ದಂಥ ಪವಿತ್ರಾಗೆ ನಟ ಚಂದ್ರಕಾಂತ್ ಜೊತೆಯಾಗ್ತಾರೆ. ಕಳೆದ 2 ವರ್ಷದಿಂದ ಪವಿತ್ರ ಬಾಳಲ್ಲಿ ಬೆಳಕಾಗಿ ನಿಂತಿದ್ರು ಅಂತಾನೆ ಹೇಳಲಾಗ್ತಾ ಇದೆ. ಸೊ ತ್ರಿನಯನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿರುವಂಥ ಚಂದ್ರಕಾಂತ್ ಜೊತೆ ಪವಿತ್ರ ಹೊಸ ಜೀವನವನ್ನ ಕೂಡ ಆರಂಭಿಸಿದ್ರು. ಸೊ ಕಳೆದ 2 ವರ್ಷದಿಂದ ಚಂದ್ರಕಾಂತ್ ಜೊತೆ ಬದುಕು ಹಂಚಿಕೊಂಡಿದ್ದಂಥ ಪವಿತ್ರ ಇವತ್ತು ಅದೇ ಚಂದ್ರಕಾಂತ್ ಜೊತೆ ಬೆಂಗಳೂರಿನಿಂದ ಹೈದರಾಬಾದಿಗೆ ಹೋಗುವ ಸಂದರ್ಭದಲ್ಲಿ ಅಪಘಾತದಿಂದ ತನ್ನ ಒಂದು ಜೀವವನ್ನು ಕಳ್ಕೊಂಡಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಜೀವನ ಅಂತ ಬಂದಾಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರುವಂಥ ಈಕೆ ತುಂಬ ಒಂದು ನೋವನ್ನು ಅನುಭವಿಸಿದ್ದಾರೆ. ಜೊತೆಗೆ ಸಾಕಷ್ಟು ಒಂದು ಬಣ್ಣದ ಲೋಕ ಅಂತ ಬಂದಾಗಲೂ ಕೂಡ ಸಾಕಷ್ಟು ಸೀರಿಯಲ್ ಆಗಿರ್ಬೋದು, ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 2 ಹೊತ್ತಿನ ಊಟಕ್ಕೂ ಕೂಡ ಸಾಕಷ್ಟು ಪರದಾಡಿದ್ದಾರೆ ಸ್ನೇಹಿತರೆ. ಸೊ ಈಕೆ ಸೀರಿಯಲಲ್ಲಿ ನಟಿಸ್ತಾ ಇದ್ರು ಅಂತ ಬಿಟ್ಟರೆ ಈಕೆಯ ನಿಜ ಜೀವನ ಆಗಿರ್ಬೋದು ಯಾರಿಗೂ ಗೊತ್ತಿರಲಿಲ್ಲ. ಜೂನಿಯರ್ ಕಲಾವಿದೆಯಾಗಿ ಎಷ್ಟು ಕಷ್ಟಪಟ್ಟರು ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಆಗ ಆಕೆಗೆ ಪ್ರಖ್ಯಾತಿ ಸಿಕ್ಕಿರಲಿಲ್ಲ. ಬಟ್ ಜನಪ್ರಿಯ ಧಾರಾವಾಹಿ ಜೋಕಾಲಿಯಲ್ಲಿ ನಟಿಸುವಂಥ ಅವಕಾಶ ಸಿಕ್ಕಿದ ಮೇಲೆ, ಅಂದರೆ ಹೀರೋ ತಂಗಿ ಪಾತ್ರ ಮಾಡಬೇಕಾಗಿದ್ದಂಥ ನಟಿ ಕೈ ಕೊಟ್ಟಿದ್ದ ಕಾರಣ ಆ ಅವಕಾಶ ಪವಿತ್ರಾಗೆ ಸಿಗುತ್ತೆ. ಅಲ್ಲಿಂದ ಆಕೆಗೆ ಸಾಕಷ್ಟು ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಆಕೆಯ ಮಕ್ಕಳ ಬಗ್ಗೆ ಹೇಳೋದಾದರೆ ತಂದೆಯ ಸಾವಿನ ನಂತರ, ಅಂದರೆ ಪವಿತ್ರ ಅವರ ತಂದೆಯ ಸಾವಿನ ನಂತರ ಹೈದರಾಬಾದ್ನಲ್ಲಿ ಮನೆಯನ್ನು ಮಾಡ್ತಾರೆ. ಪವಿತ್ರ ಮಗ ಇಂಡಸ್ಟ್ರಿಗೆ ಬರೋಕೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ರು. ಸೊ ಮಗನ ಇಂಡಸ್ಟ್ರಿ ಎಂಟ್ರಿಗೆ ಪವಿತ್ರ ಬೆನ್ನೆಲುಬಾಗಿ ಕೂಡ ನಿಂತಿದ್ರು. ಮಗಳಿಗೆ ಸಾಕಷ್ಟು ಅವಕಾಶ ಬಂದರೂ ಕೂಡ ಆಕೆ ಒಪ್ಪಿರಲಿಲ್ಲ ಸ್ನೇಹಿತರೆ. ಮಗಳಿಗೆ ಓದುವ ಬಗ್ಗೆ ಹೆಚ್ಚು ಆಸಕ್ತಿ. ಸೊ ಹೀಗಾಗಿ ಮಗಳು ನಟಿಸೋದಕ್ಕೆ ಬೇಡ ಅಂತ ಅಂದಿದ್ಲಂತೆ. ಸೊ ಸಹ ನಟರೊಂದಿಗೆ ಮಾತನಾಡುವಂಥ ವೇಳೆ ಮಕ್ಕಳು ಹಾಗೆ ಪೋಷಕರ ಬಗ್ಗೆ ಕೂಡ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೀಗ ಇವರೆಲ್ಲರನ್ನ ಬಿಟ್ಟು ಪವಿತ್ರ ಹೋಗಿರುವಂಥದ್ದು ತುಂಬ ಚಿಕ್ಕ ವಯಸ್ಸಲ್ಲೇ ಆಕೆಗೆ ಮದುವೆ ಆಗಿರುತ್ತೆ. ಅದಾದ ಮೇಲೆ ಆಕೆ ಅನುಭವಿಸಿರುವಂಥ ನೋವು ಅಷ್ಟಿಷ್ಟಲ್ಲ ಸ್ನೇಹಿತರೆ. ಸೊ ನೀವು ಪವಿತ್ರ ಜಯರಾಮ್ ಅವರ ಒಂದು ನಟನೆಯನ್ನು ಇಷ್ಟಪಡ್ತಾ ಇದ್ರ, ಈ ಒಂದು ಆಘಾತವನ್ನು ಕೇಳಿದಾಗ ನಿಮಗೆಷ್ಟು ನೋವಾಯಿತು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.